ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣದಲ್ಲಿ ನಿಮ್ಮ ಎಲ್ಲ ಫಲಾನುಭವಿಗಳಿಗೆ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತಹ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಈ ಒಂದು ಗುಡ್ ನ್ಯೂಸ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆ ಬರ್ತಿದೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಅದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನಲ್ಲಿ ಬರ್ತಿರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದುವರೆಗೂ 1ನೇ ಕಂತಿನ ಹಣದಿಂದ ಹಿಡಿದು 18ನೇ ಕಂತಿನ ಹಣವರೆಗೂ ನಿಮ್ಮೆಲ್ಲ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗಿದೆ. ಕೆಲವರು 18ನೇ ಕಂತಿನ ಹಣ ಬಂದಿಲ್ಲ ಅಂತಿರ್ತಾರೆ. 18ನೇ ಕಂತಿನ ಹಣ ಕೂಡ ಸರ್ಕಾರ ಕೊಟ್ಟಿರುವಂತಹ ಲೆಕ್ಕ ಪ್ರಕಾರ 99% ಫಲಾನುಭವಿಗಳಿಗೆ ಹಣ ಆದರೆ ಬಂದಿರುವಂಥದ್ದು. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ 19ನೇ ಕಂತಿನ ಹಣದಲ್ಲಿ ಅಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು, ಯಾವಾಗ ಹಣ ಜಮಾ ಆಗಲಿದೆ, ಯಾವ ಟೈಮ್ಗೆ ಹಣ ಜಮಾ ಆಗಲಿದೆ ಅಂತ ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ನಿಮಗೆ ಹಣ ಜಮಾ ಮಾಡೋದ್ರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಮತ್ತು ಯಾವಾಗಿಂದ ನಿಮಗೆ ಹಣ ಜಮಾ ಆಗಲಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಈಗಾಗಲೇ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದೆ. ಅಂದರೆ ಹಣಕಾಸು ಇಲಾಖೆಯಿಂದ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2500 ಕೋಟಿ ಈಗಾಗಲೇ ವರ್ಗಾವಣೆ ಆದರೆ ಆಗಿರುವಂಥದ್ದು. DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದಷ್ಟೇ ಇನ್ನು ಬಾಕಿ ಇಟ್ಕೊಂಡಿದ್ದಾರೆ. ಇನ್ನೆಲ್ಲ ಕತೆ ಮುಗಿದಿದೆ ಇಲ್ಲಿ, ಓಕೆನಾ. DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಮಾತ್ರ ಬಾಕಿ ಇದೆ 19ನೇ ಕಂತಿನ ಹಣ. ನಾವೆಲ್ಲ ಏನು ಅನ್ಕೊಂಡಿದ್ವಿ, ಏಪ್ರಿಲ್ 2ನೇ ವಾರದಲ್ಲಿ ಜಮಾ ಮಾಡ್ತಾರಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದರಿಂದ ಏಪ್ರಿಲ್ 2ನೇ ವಾರದೊಳಗಡೆ ನಮ್ಮ ಖಾತೆಗಳಿಗೆ ಬಂದು 19ನೇ ಕಂತಿನ ಹಣ ಜಮಾ ಆಗಿಬಿಡುತ್ತೆ ಅಂತ ನಾವೆಲ್ಲರೂ ಖುಷಿಯಾಗಿದ್ವಿ. ಆದರೆ ಸರ್ಕಾರದವರು ಇಲ್ಲೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಇದೊಂದು ಟ್ವಿಸ್ಟ್ ಅಂತ ನಾನು ಹೇಳ್ಕೊಬೋದು. ಏನಂತ ಅಂದರೆ, ಹಂತವಾಗಿ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಮಾಡ್ತಾರಂತೆ. ಯಾವಾಗಿಂದ ನಿಮಗೆ ಹಣ ಜಮಾ ಆಗಲಿದೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ನಿಮಗೆ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದಿನಾಂಕ ಬಂದು ಏಪ್ರಿಲ್ 12 ಶನಿವಾರ. ನಿಮಗೆ ಏಪ್ರಿಲ್ 14 ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬರೋದಕ್ಕೆ ಶುರು ಆಗುತ್ತೆ. ಆದರೆ ಇಲ್ಲಿರುವಂತಹ ಟ್ವಿಸ್ಟ್ ಏನಂದರೆ, 1,32,00,000 ಫಲಾನುಭವಿಗಳಿಗೂ ಸೋಮವಾರನೇ ಹಣ ಬರಲ್ಲ. ಸರ್ಕಾರದವರು ಹಂತವಾಗಿ ಹಣ ಜಮಾ ಮಾಡ್ತಾರಂತೆ. ಈಗ 14ನೇ ತಾರೀಕು ಸ್ಟಾರ್ಟ್ ಆಗಿದೆ ಅಂದರೆ ಆ ವಾರದಲ್ಲಿ ಬರೀ 30 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಮತ್ತು ಮುಂದಿನ ವಾರದಲ್ಲಿ ಒಂದು 40 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಮತ್ತು ಆ ಮುಂದಿನ ವಾರದಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಇನ್ನು ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ. 3 ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಿದ್ದಾರೆ. ಮೊದಲನೇ ಹಂತದಲ್ಲಿ ಒಂದು 40 ಲಕ್ಷ ಫಲಾನುಭವಿಗಳಿಗೆ, 2ನೇ ಹಂತದಲ್ಲಿ ಒಂದು 40 ಲಕ್ಷ, ಒಂದು 30ರಿಂದ 40 ಲಕ್ಷ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ, ಮತ್ತು 2ನೇ ಹಂತದಲ್ಲೂ ಅದೇ ರೀತಿ ಜಮಾ ಮಾಡ್ತಾರೆ. ಮತ್ತು ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಮತ್ತು 3ನೇ ಹಂತದಲ್ಲಿ ಹಣ ಆದರೆ ಜಮಾ ಮಾಡ್ತಾರೆ. ಈ ರೀತಿಯಾಗಿ ಹಂತವಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ. ಅದು ಸೋಮವಾರ ಬೆಳಗ್ಗೆ 10 ಗಂಟೆಯಿಂದನೇ ನಿಮಗೆ ಹಣ ಜಮಾ ಆಗುತ್ತೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಕೊಬೋದು. ನೀವು ಕೇಳ್ಬೋದು, ಈಗ ನಮ್ಗೆ ಮೊದಲನೇ ಹಂತದಲ್ಲೇ ಹಣ ಬೇಕು, ನಾವೇನು ಮಾಡಬೇಕು ಅಂತ ನೀವು ಕಾಮೆಂಟ್ಸ್ ಮುಖಾಂತರ ಕೇಳ್ತೀರಾ. ನೋಡಿ, ಅದು ಯಾರು ಹೇಳೋಕ್ಕಾಗಲ್ಲ. ನಿಮಗೆ ಮೊದಲನೇ ಹಂತದಲ್ಲೇ ನಿಮ್ಗೆ ಹಣ ಬರುತ್ತಂತ ಹೇಳೋಕ್ಕಾಗಲ್ಲ. ರಾಜ್ಯದಲ್ಲಿ ನಮ್ಮ ಒಂದು ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಮೂಲೆಯಲ್ಲಿ ಯಾರಿಗಾದರೂ ಹಣ ಬರ್ಬೋದು. ಮೊದಲನೇ ಹಂತದಲ್ಲಿ ನಿಮಗೆ ಮೊದಲನೇ ಹಂತದಲ್ಲಾದರೂ ಬರ್ಬೋದು, ಇಲ್ಲ 2ನೇ ಹಂತದಲ್ಲಾದರೂ ಬರ್ಬೋದು, ಇಲ್ಲ 3ನೇ ಹಂತದಲ್ಲಾದರೂ ಬರ್ಬೋದು. ನಿಮಗೆ ಮೊದಲನೇ ಹಂತದಲ್ಲೇ ಹಣ ಜಮಾ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳಿಲ್ಲ. ಇಂಥವ್ರಿಗೆ ಹಣ ಬರುತ್ತೆ ಅಂತಲೂ ಹೇಳ್ತಿಲ್ಲ. ಯಾರಿಗಾದ್ರೂ ಬರ್ಬೋದು, ಅದು ನಿಮ್ಮ ಅದೃಷ್ಟ. ನಿಮಗೆ ಮೊದಲನೇ ಹಂತದಲ್ಲಾದರೂ ಬರ್ಬೋದು, ಇಲ್ಲ 2ನೇ ಹಂತದಲ್ಲಾದರೂ ಬರ್ಬೋದು, ಇಲ್ಲ 3ನೇ ಹಂತದಲ್ಲಾದರೂ ಬರ್ಬೋದು ಸ್ನೇಹಿತರೆ. ಈಗ ನಿಮಗೆ ಗುಡ್ ನ್ಯೂಸ್ ಏನಂದರೆ, ನಿಮಗೆ ಈ ಸೋಮವಾರದಿಂದನೇ ಏಪ್ರಿಲ್ 14 ಸೋಮವಾರದಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಿಮಗೆ 14ನೇ ತಾರೀಕು ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೋಮವಾರದಿಂದನೇ ನಿಮ್ಗೇನಾದರೂ ಹಣ ಬೇಕಾ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯಗಳೇನು? ನಿಮ್ಗೆ ಸೋಮವಾರನೇ ಮೊದಲನೇ ಹಂತದಲ್ಲಿ ಹಣ ಬೇಕಾ, 2ನೇ ಹಂತದಲ್ಲಿ ಹಣ ಬೇಕಾ, 3ನೇ ಹಂತದಲ್ಲಿ ಹಣ ಬೇಕಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನೋಡೋಣ. ಕಾಮೆಂಟ್ಸಲ್ಲಿ ಯಾವ ಹಂತದಲ್ಲಿ ಹಣ ಬೇಕು ಅಂತ ನೀವೆಲ್ಲರೂ ಕೇಳ್ತೀರಾ ಅನ್ನುವಂಥದ್ದನ್ನು. ಅದರಿಂದ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಹಂತದಲ್ಲಿ ಹಣ ಬೇಕು ಅಂತ.